ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು BNMIT ಕಾಲೇಜ್ ಬಗ್ಗೆ ಮಾತಾಡ್ತಾ ಇದ್ದೇನೆ. BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು, ಇದ್ರ ಬಗ್ಗೆ ಮಾತಾಡ್ತೇನೆ. ಹಿಂದಿನ ವಿಡಿಯೋದಲ್ಲಿ ನಾನು RN ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ದೇನೆ. ಈ ಒಂದು ವಿಡಿಯೋದಲ್ಲಿ BNMIT ಕಾಲೇಜ್ನ ಪ್ಲೇಸ್ಮೆಂಟ್ಸ್ ಬಗ್ಗೆ ನಂಗೆ ಸಿಕ್ಕಿರೋ ಸ್ಟಾರ್ಟ್ಸ್ಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದಾನೆ. ಅದೇ ರೀತಿ ಸ್ಟೂಡೆಂಟ್ಸ್, ಯಾರಿಗಾದರೂ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಪರ್ಸನಲ್ ಗೈಡೆನ್ಸ್ ಏಕಲವ್ಯ 2024ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಮಾಡಿ 6362324224. ಇದು ಕಂಪ್ಲೀಟ್ ಪರ್ಸನಲ್ ಗೈಡೆನ್ಸ್ ಇರುತ್ತಾ, 1-on-1 ಪರ್ಸನಲ್ ಗೈಡೆನ್ಸ್ ಇರುತ್ತಾ ಅಂದರೆ ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ ಕೂರಿಸ್ಕೊಂಡು ಅವನ ರ್ಯಾಂಕಿಗೆ ಸರಿಯಾಗಿ ಟಾಪ್ ಕಾಲೇಜಸ್ಸನ್ನು ಕೊಟ್ಟು ಮತ್ತು ಅವನಿಗೆ ಯಾವ ಕಾಲೇಜ್ಗಳು ಸಿಗುತ್ತೆ ಅದನ್ನು ಯಾವ ರೀತಿ ಆರ್ಡರ್ಲಿ ಹಾಕಬೇಕು ಅನ್ನೋದನ್ನು ಪರ್ಸನಲ್ ಗೈಡೆನ್ಸನ್ನು ಕೊಡ್ತೇವೆ. ಇಟ್ ಈಸ್ 1-to-1, ಗ್ರೂಪಲ್ಲಿ ಹೇಳೋದಲ್ಲ. ದಿಸ್ ಇಸ್ 1-to-1. ಟಾಪ್ 60 ಇಂಜಿನಿಯರಿಂಗ್ ಕಾಲೇಜನ್ನು ಕೊಟ್ಟು ಅವರ ರ್ಯಾಂಕಿಗೆ ಸರಿಯಾಗಿ ಯಾವ ಕಾಲೇಜ್ಗಳು ಅವರಿಗೆ ಸಿಗುತ್ತೆ ಅದನ್ನು ಯಾವ ರೀತಿ ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕಬೇಕು ಎಂಟ್ರಿ ಮಾಡುವಾಗ ಅದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತೇವೆ. ದಟ್ ಟು ಬೇಸ್ಡ್ ಆನ್ ಪ್ಲೇಸ್ಮೆಂಟ್. ಓಕೆ, ಕಾಲೇಜ್ ಲಿಸ್ಟನ್ನು ಪ್ಲೇಸ್ಮೆಂಟ್ ಬೇಸ್ಡಲ್ಲಿ ಕೊಡ್ತೇವೆ. ಓಕೆ, ಸೊ ಯಾರಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಇರುತ್ತೆ, ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಈಗ ನೆಕ್ಸ್ಟ್ ನಾನು ಮಾಡುವಂಥದ್ದು BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಫಾರ್ಮಲಿ ನೋನ್ ಆಸ್ BNMIT ಅಂತ ಕರೀತಾರೆ ಇದನ್ನು, BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ, ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದ್ರದ್ದು ಹೈಯೆಸ್ಟ್ ಪ್ಯಾಕೇಜ್ ನೋಡಿ. ಇದು ಬ್ಯಾಚ್ ಸ್ಟೂಡೆಂಟ್ಸ್ 2016 to 20 ಅಂದರೆ 4 years ಬ್ಯಾಚ್ ಬಗ್ಗೆ ಮಾತಾಡ್ತಾ ಇರೋದು ನಾನು, ಅಥವಾ 20 ಅಂತ ಅಂದ್ಕೊಂಡ್ರು ಪ್ರಾಬ್ಲಮ್ ಇಲ್ಲ. ಹೈಯೆಸ್ಟ್ ಪ್ಯಾಕೇಜ್ 16 LPA ಆಗಿದೆ. 16 LPA ಆವರೇಜ್ ಸ್ಯಾಲ್ರಿ ಆವಾಗ 5.03 LPA ಇದ್ದಿತ್ತು. 2016 to 20 ಪಾಸ್ಡ್ ಔಟ್ ಸ್ಟೂಡೆಂಟ್ಸ್ಗೆ ನಂಬರ್ ಆಫ್ ಕಂಪನೀಸ್ 146 ಕಂಪನೀಸ್ ಬಂದಿತ್ತು. ಸೊ ನಂಬರ್ ಆಫ್ ಸರ್ವಿಸ್ ಬೇಸ್ಡ್ ಕಂಪನಿ, ಅದರಲ್ಲೂ ಕೂಡ ಸರ್ವಿಸ್ ಬೇಸ್ಡ್ ಮತ್ತು ಕೋರ್ ಕಂಪನೀಸ್ ಅಂತ ಬರುತ್ತೆ. ಸೊ ಸರ್ವಿಸ್ ಬೇಸ್ಡ್ ಕಂಪನಿ 81. ಓಕೆ, 81 ಸರ್ವಿಸ್ ಬೇಸ್ಡ್ ಕಂಪನಿ ಬಂದಿತ್ತು. ಕೋರ್ ಕಂಪನಿ ಇದು ಇಂಪಾರ್ಟೆಂಟ್, 65 ಕೋರ್ ಕಂಪನೀಸ್ ಬಂದಿತ್ತು. ಯಾವಾಗ 2016 to 20 ಬ್ಯಾಚಲ್ಲಿ ಅಂದರೆ 2020ಅಲ್ಲಿ. ಓಕೆ, ಪ್ಲೇಸ್ಮೆಂಟ್ ಆಗುವಾಗ. ಇನ್ ದ ಇಯರ್ 2021ನಲ್ಲಿ 20 LPA ಅಂದರೆ ಹೈಯೆಸ್ಟ್ ಪ್ಯಾಕೇಜ್ ಇನ್ಕ್ರೀಸ್ ಆಗಿದೆ. ಎಗೇನು ಆವ್ರೇಜ್ ಪ್ಯಾಕೇಜ್ ನೋಡಿ 5.11 LPA ಆಯಿತಾ. ನಂಬರ್ ಆಫ್ ಕಂಪನೀಸ್ 190 ಅಂದರೆ ಎಗೇನ್ ನಂಬರ್ ಆಫ್ ಕಂಪನೀಸ್ ಆಲ್ಸೋ ಇನ್ಕ್ರೀಸ್ಡ್. ಅದರಲ್ಲಿ ಸರ್ವಿಸ್ ಬೇಸ್ಡ್ ಕಂಪನಿ 102 ಇದ್ದಿತ್ತು. ನಂಬರ್ ಆಫ್ ಕೋರ್ ಕಂಪನಿ 88. ಕೋರ್ ಕಂಪನಿ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ನಿಮ್ಮನ್ನು ಪ್ರೋಗ್ರಾಮರ್ ಆಗಿ ಕರ್ಕೊಂಡು ಹೋಗ್ತಾರೆ. ಓಕೆ, ಸಾಫ್ಟ್ವೇರ್ ಡೆವಲಪರ್ ಆಗಿ, ಆವಾಗ ಅದನ್ನು ಕೋರ್ ಕಂಪನಿ ಅಂತ ಹೇಳ್ತಾರೆ. ಕಂಪ್ಯೂಟರ್ ಸೈನ್ಸ್ ಅವರಿಗೆ ಕೋರ್ ಕಂಪನೀಸ್ಗಳಂತ ಬರುತ್ತೆ. ಸರ್ವಿಸ್ ಬೇಸ್ಡ್, ಈಗ ಆಕ್ಸೆಂಚರ್, ಇನ್ಫೋಸಿಸ್ ಇದೆಲ್ಲ ಸರ್ವಿಸ್ ಬೇಸ್ಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ 2022 ಅಲ್ಲಿ ಹೈಯೆಸ್ಟ್ ಪ್ಯಾಕೇಜ್ 41 LPA ನೋಡಿ. 41 LPA ವರೆಗೂ ಕೂಡ ಪ್ಯಾಕೇಜ್ ಆಗಿದೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಆವರೇಜ್ ಸ್ಯಾಲರಿ ಬಂದ್ಬಿಟ್ಟು 5.76, ಸ್ವಲ್ಪ ಡಿಕ್ರೀಸ್ ಆಗಿದೆ. ಬಟ್ 2022 ಅಲ್ಲೂ ಕೂಡ ಬೆಟರ್ ಅಂದರೆ ಇನ್ಕ್ರಿಮೆಂಟ್ ಆಗ್ತಾ ಬಂದಿದೆ. ನಂಬರ್ ಆಫ್ ಕಂಪನೀಸ್ ನೋಡಿ 247. ಬರ್ತಾ ನಂಬರ್ ಆಫ್ ಕಂಪನೀಸ್ ಬರೋದು ಜಾಸ್ತಿ ಆಗಿದೆ, ಇನ್ಕ್ರೀಸ್ ಆಗ್ತಾ ಇದೆ BNMIT ಅಲ್ಲಿ. ಸರ್ವಿಸ್ ಬೇಸ್ಡ್ ಕಂಪನಿ 137, ಕೋರ್ ಕಂಪನಿ ನೋಡಿ 110. ಅಂದರೆ ಸರ್ವಿಸ್ ಬೇಸ್ಡ್ ಕಂಪನಿ ಇನ್ಕ್ರೀಸ್ ಆಗ್ತಾ ಇದೆ, ಕೋರ್ ಕಂಪನಿ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಅದು ಇಂಪಾರ್ಟೆಂಟ್. 110 ಕೋರ್ ಕಂಪನೀಸ್ ಬಂದಿದೆ ಅಲ್ವಾ. ಯಾವಾಗ 2018 to 22 ಅಂದರೆ ಇನ್ ದ ಇಯರ್ 2022. 2023 ಅಲ್ಲಿ ಹೈಯೆಸ್ಟ್ ಪ್ಯಾಕೇಜ್ 22 LPA. ಆವರೇಜ್ ಸ್ಯಾಲ್ರಿ ನೋಡಿ ಇನ್ಕ್ರೀಸ್ ಆಗ್ತಾ ಬಂದಿದೆ. ಆವರೇಜ್ ಸ್ಯಾಲ್ರಿ 6.26. ನಂಬರ್ ಆಫ್ ಕಂಪನೀಸ್ ಸ್ವಲ್ಪ ಕಡಿಮೆ ಇದೆ, ಬಟ್ ಬಿಕಾಸ್ ಆಫ್ ರಿಸೆಷನ್ ಅದರಲ್ಲಿ ಸರ್ವಿಸ್ ಬೇಸ್ಡ್ ಕಡಿಮೆ ಇದೆ, ಕೋರ್ ಜಾಸ್ತಿ ಇದೆ. ಇದು ಇಂಪಾರ್ಟೆಂಟ್. ಯಾಕೆ ನಂಬರ್ ಆಫ್ ಇದು ಕಡಿಮೆ ಆಗಿದೆ ಕೇಳಿದ್ರೆ, ಇಲ್ಲಿ ಕೋರ್ ಜಾಸ್ತಿ ಬಂದಾಗ ಕೋರ್ ಕಂಪನೀಸ್ ಜಾಸ್ತಿ ಹೈರ್ ಮಾಡೋದಿಲ್ಲ ಸ್ಟೂಡೆಂಟ್ಸ್. ಸರ್ವಿಸ್ ಬೇಸ್ಡ್ ಆದರೆ ಕೆಲವು ಟೈಮ್ ಜಾಸ್ತಿ ಹೈರಿಂಗ್ ಇರುತ್ತೆ, ಕೋರ್ ಕಂಪನೀಸ್ ಆದರೆ ಜಾಸ್ತಿ ಹೈರಿಂಗ್ ಮಾಡೋದಿಲ್ಲ, 2, 3, 4 ಆ ಥರ. ಸೊ ನಂಬರ್ ಆಫ್ ಕೋರ್ ಕಂಪನೀಸ್ ತುಂಬ ಇನ್ಕ್ರೀಸ್ ಆಗ್ತಾ ಇದೆ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ನೀವು ಕಲ್ತಿದ್ರಲ್ಲಿ ಜಾಸ್ತಿ ಯೂಸ್ ಆಗೋದಿಲ್ಲಿ ಕೋರ್ ಕಂಪನಿಯಲ್ಲಿ. ಓಕೆ, ನೆಕ್ಸ್ಟ್ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ನೋಡಿ, ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಓಕೆ, ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ನೋಡಿ ನೀವು CSC 2022 ಅಲ್ಲಿ 99.30 ಎಲಿಜಿಬಲ್ ಸ್ಟೂಡೆಂಟ್ಸ್ ಅಲ್ಲಿ 99.30 ಸ್ಟೂಡೆಂಟ್ಸ್ಗಳು ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಆರ್ ಗಾಟ್ ಪ್ಲೇಸ್ಡ್. ಪರ್ಸೆಂಟೇಜ್ ಇದು ಅಂದರೆ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ನೋಡಿ ಸ್ಟೂಡೆಂಟ್ಸ್, ಔಟ್ಸ್ಟ್ಯಾಂಡಿಂಗ್. 2023 ಅಲ್ಲಿ ಅಗೇನ್ 83.69 CSC ಡಿಪಾರ್ಟ್ಮೆಂಟ್ ಇದೆ. 2024 ಅಲ್ಲಿ 67.55. ಇಟ್ ಈಸ್ ಸ್ಟಿಲ್ ಆನ್ ಪ್ರೋಗ್ರೆಸ್. ಓಕೆ, ಆಗ್ತಾ ಇದೆ ಅಷ್ಟೇ. ಓಕೆ, ISC ನೋಡಿ 95.52, 77.61, 60.87. ಇಟ್ ಈಸ್ ಅಗೇನ್ ಆನ್ ಪ್ರೋಗ್ರೆಸ್. ಓಕೆ, ECE ನೋಡಿ 92.86, 73.91, 44.87. ಸ್ವಲ್ಪ ಡಿಕ್ರಿಮೆಂಟ್ ಅಲ್ಲಿದೆ, ಬಟ್ ಇವಾಗ ಆಗ್ತಾ ಇದೆ. ಇದು ಸ್ಟಿಲ್ ಆನ್ ಪ್ರೋಗ್ರೆಸ್ ಆಗುತ್ತೆ. ಅರೌಂಡ್ 80 ಅಂತೂ ಗ್ಯಾರಂಟಿ ಆಗುತ್ತೆ. ಆಮೇಲೆ TEEE ನೋಡಿ 83.33, 77.36, 30.61. ಇದಿನ್ನೂ ಆಗಬೇಕಷ್ಟೇ. 30.61 ಇದು. ಮೆಕ್ಯಾನಿಕಲ್ 46.77,
63.46, 24.49. ಇದು ಈ ವರ್ಷ 24.49. ಓವರ್ ಆಲ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಓವರ್ ಆಲ್ ಆಗಿ ನೋಡಿ 2022 ಅಲ್ಲಿ 87% ಆಫ್ ದ ಸ್ಟೂಡೆಂಟ್ಸ್ ಗಾಟ್ ಪ್ಲೇಸ್ಡ್. 2023 ಅಲ್ಲಿ 76% ಆಫ್ ದ ಸ್ಟೂಡೆಂಟ್ಸ್ ಗಾಟ್ ಪ್ಲೇಸ್ಡ್. 2024 ಅಲ್ಲಿ ಇವಾಗ ಆಗ್ತಾ ಇದೆ 52% ಪ್ಲೇಸ್ ಆಗಿದ್ದಾರೆ. ಓಕೆ, ಇದರಲ್ಲಿ ನೋಡಿ AIML ಅನ್ನೋದು ರೀಸೆಂಟ್ ಆಗಿ ಔಟ್ಪುಟ್ ಬಂದಿದೆ. 2020-24 ಅಲ್ಲಿ ಬಂದಿದೆ. 60% ಆಫ್ ದ ಸ್ಟೂಡೆಂಟ್ಸ್ ಗಾಟ್ ಪ್ಲೇಸ್ಡ್ ಲಾಸ್ಟ್ ಇಯರ್ ಅಲ್ಲ ಈ ವರ್ಷ. ಓಕೆ, ಇದು ಸ್ಟಿಲ್ ಪ್ರೋಗ್ರೆಸ್. 60.55 ಇದು ಇಂಪಾರ್ಟೆಂಟ್. AIML ಅನ್ನೋದು ಬೂಮಿಂಗ್ ಅಲ್ಲಿ ಇದೆ. AIML ಒಳ್ಳೆ ಇದೆ ಸ್ಟೂಡೆಂಟ್ಸ್ ನೋಡಿ. ಇದು ಅದು ಬಿಟ್ಟರೆ ಹೈಯೆಸ್ಟ್ ನೋಡಿ 2018 ಅಲ್ಲಿ 41 ಇದ್ದಿತ್ತು. 22 ಅಲ್ಲಿ 41 ಇದ್ದಿತ್ತು. 2023 ಅಲ್ಲಿ 22 ಆಗಿದೆ. 2024 ಅಲ್ಲಿ ಸದ್ಯದ ಮಟ್ಟಿಗೆ 30 ಇದೆ. ಇಟ್ ಇಸ್ ಸ್ಟಿಲ್ ಆನ್ ಪ್ರೋಗ್ರೆಸ್. ಸೊ ಹೈಯೆಸ್ಟ್ ಪ್ಯಾಕೇಜ್ BNMIT ಅಲ್ಲಿ 41 LPA ಹೈಯೆಸ್ಟ್ ಪ್ಯಾಕೇಜ್. ಓಕೆ, ಓವರ್ ಆಲ್ ನೋಡಿ, ಓವರ್ ಆಲ್ ಪರ್ಸೆಂಟೇಜ್ ಆಲ್ಮೋಸ್ಟ್ 75+ ಅಂತೂ ಪಕ್ಕಾ ಇರುತ್ತೆ ಓವರ್ ಆಲ್ ಕಾಲೇಜಲ್ಲಿ. ಅದರಲ್ಲಿ ಈ ವರ್ಷ ಇನ್ನು ಪ್ರೋಗ್ರೆಸ್ ಅಲ್ಲಿ ಇದೆ ಅಷ್ಟೇ. ಓಕೆ, ಅದಾದ ನಂತರ CS, IS, EC ಬೆಸ್ಟ್ ಇದೆ ಸ್ಟೂಡೆಂಟ್ಸ್. CS, IS, EC ಈವನ್ EEE ಕೂಡ ಒಳ್ಳೆಯದೆ, ಬೆಸ್ಟ್ ಇದೆ. ಇವು 4 ಕೂಡ ಬೆಸ್ಟ್ ಇದೆ ನೋಡಿ. ಓಕೆ, ಟಾಪ್ 4. ಮೆಕ್ಯಾನಿಕಲ್ ಸ್ವಲ್ಪ ಕಡಿಮೆ ಇದೆ, ಬಟ್ ಇರೋದೇ 1 2 3 4 5 ಬ್ರಾಂಚಸ್. AIML ಒಂದು ಇದಾಗಿದೆ, ಆಡೆಡ್ ಆಗಿದೆ. ಸೊ ಇಲ್ಲಿ ಮೆಕ್ಯಾನಿಕಲ್ ಒಂದು ಸ್ವಲ್ಪ ಕಡಿಮೆ ಇದೆ, ಬಿಟ್ರೆ ಉಳಿದದೆಲ್ಲ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇದೆ. ಓವರ್ ಆಲ್ ಪರ್ಸೆಂಟೇಜ್ ಪ್ಲೇಸ್ಮೆಂಟ್ ಬೆಸ್ಟ್ ಇದೆ ನೋಡಿ. ಎವ್ರಿ ಇಯರ್ 75+% ಆಫ್ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್. ಓಕೆ, ಇಲ್ಲಿ ಕಡಿಮೆ ಆಗೋ ರೀಸನ್ ಏನಂತ ಕೇಳಿದ್ರೆ ಬಿಕಾಸ್ ಆಫ್ ಮೆಕ್ಯಾನಿಕಲ್, ಸ್ವಲ್ಪ ಇಫೆಕ್ಟ್ ಆಫ್ ಮೆಕ್ಯಾನಿಕಲ್ ಮತ್ತು EEE ಇಂದ ಇರ್ಬೋದು ಅಷ್ಟೇ. ಅದರ್ವೈಸ್ ಓವರ್ ಆಲ್ ಪರ್ಸೆಂಟೇಜ್ ಇಸ್ ವೆರಿ ಬೆಸ್ಟ್. CSC, ISC, EC ಒಳ್ಳೆ ಇದೆ. ಓಕೆ, ಎಲ್ಲಿ BNMIT ಅಲ್ಲಿ ಅದು ಹೈಯೆಸ್ಟ್ ಪ್ಯಾಕೇಜ್ 42 ಇದೆ. ಈ ವರ್ಷನೂ ಕೂಡ ಅರೌಂಡ್ 30 ಆಗಿದೆ. ಸೊ ಇಟ್ ಇಸ್ ಗುಡ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕಂಪನೀಸ್ ನೋಡಿ, ಬರುವಂಥ ಕಂಪನೀಸ್ ಡೆಲ್ ಬರುತ್ತೆ, ಹ್ಯಾಸ್ಡಿನ್ ಬರುತ್ತೆ, KPMG, ನೋಕಿಯಾ, ಒರಾಕಲ್, ಟೊಯೋಟೋ, ಗೂಗಲ್, ಕಾಗ್ನಿಸೆಂಟ್ ಇದೆಲ್ಲ ಬರುತ್ತೆ ನೋಡಿ. ಡೆಲ್, ಗೂಗಲ್ ಬೆಸ್ಟ್ ಕಂಪನೀಸ್ಗಳೆಲ್ಲ ಬರುತ್ತೆ. ಹ್ಯಾಸ್ಡಿನ್, KPMG, ನೋಕಿಯಾ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಕಂಪನೀಸ್ಗಳೆಲ್ಲ ಬರುತ್ತೆ. ಸೊ ಯು ಕ್ಯಾನ್ ಟ್ರೈ ಫಾರ್ BNMIT ಒಳ್ಳೆ ಇದೆ ಸ್ಟೂಡೆಂಟ್ಸ್. ಇದಕ್ಕೂ ಕೂಡ ಇದು ಮಾಡ್ಬೋದು ನೀವು ಆರಾಮ್ಸೆ. ಇದನ್ನು ಟಾಪ್ 20 ಒಳಗಡೆ ಇರ್ಬೋದು. ಹೇಗೆ RNSIT ಟಾಪ್ 20 ಇಡ್ತೀರಾ, BNMIT ಇಡ್ಬೋದು. ಬಟ್ ಅದು ಎಲ್ಲಿ ಇಡ್ಬೋದು ಮತ್ತೆ ನಾವು ಹೇಳ್ತೇವೆ, ಆಯ್ತಾ. ಯಾರ್ಯಾರು ಏಕಲವ್ಯ ಗ್ರೂಪಿಗೆ ಸೇರ್ತಾರೋ ಅಲ್ಲಿ ನಾವು ಹೇಳ್ತೇವೆ. ಸೊ BNMIT ಇದು ಕೂಡ ಆವ್ರೇಜ್ ಪ್ಯಾಕೇಜ್ ಒಳ್ಳೆ ಇದೆ. ಆ್ಯಂಡ್ ಈವನ್ ನಂಬರ್ ಆಫ್ ಕಂಪನೀಸ್ ಒಳ್ಳೆ ಇದೆ, ಹೈಯೆಸ್ಟ್ ಪ್ಯಾಕೇಜ್ ಒಳ್ಳೆ ಇದೆ. ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ನೋಡಿ, ಪರ್ಸೆಂಟೇಜ್ ಒಳ್ಳೆ ಇದೆ ಸ್ಟೂಡೆಂಟ್. CSC, ISC, EC, EEE ಬೆಸ್ಟ್ ಇದೆ. AIML ಕೂಡ ಪರ್ಸೆಂಟೇಜ್ ಇಂಪ್ರೂವ್ ಆಗ್ತಾ ಇದೆ. ಸೊ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಓಕೆ, BNMIT. ಸೊ ಇದಿಷ್ಟು BNMIT ಬಗ್ಗೆ ಸ್ಟೂಡೆಂಟ್ಸ್. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಇದಿಷ್ಟು BNMIT. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಇದಕ್ಕೆ ಬರ್ತೇನೆ, ಕಾಲೇಜಿಗೆ ಹೋಗ್ತೇನೆ. ಲೈಕ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟಿಗೆ ಹೋಗ್ಬೋದು. ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಅದಾದ್ಮೇಲೆ ರೇವಾ ಯೂನಿವರ್ಸಿಟಿ ಬಗ್ಗೆ ಮಾಡ್ತೇನೆ. ಅಲ್ಲಿಗೆ ಆಲ್ಮೋಸ್ಟ್ ಟಾಪ್ 20-25 ಇಂಜಿನಿಯರಿಂಗ್ ಕಾಲೇಜ್ ಆಗುತ್ತಾ. ಓಕೆ, ಅದೇ ರೀತಿ ಯಾರಿಗಾದ್ರೂ ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ ಪರ್ಸನಲ್ ಗೈಡೆನ್ಸ್ಗೆ ಏಕಲವ್ಯ ಗ್ರೂಪಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇದು ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ, 1-on-1 ಕೌನ್ಸಿಲಿಂಗ್ ಆಗಿರುತ್ತೆ. 500 ರೂಪೀಸ್ ಫೀಸ್ ಇರುತ್ತೆ. ಜಾಯ್ನ್ ಆದವರಿಗೆ ಎಲ್ಲ ಕಾಲೇಜ್ಗಳ ಲಿಸ್ಟನ್ನು ಕೊಟ್ಟು 1-on-1 ಗೈಡೆನ್ಸನ್ನು ಕೊಡ್ತೇವೆ. ಓಕೆ, ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಏನಾದರೂ ನಾನು ಮಾತಾಡುವಾಗ ಮಿಸ್ಟೇಕ್ಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್ ಸ್ಟೂಡೆಂಟ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.